ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ ಯೂಟ್ಯೂಬ್ ಚಾನಲ್. ಇವತ್ತೊಂದು ಕೆ ಎದವರು ಇಂಪಾರ್ಟೆಂಟ್ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. UGCET 2025 ಸೀಟ್ ಅಲಾಟ್ಮೆಂಟ್ ಫಾರ್ ಅಡ್ಮಿಷನ್ ಟು ವೆಟರ್ನರಿ ಕೋರ್ಸಸ್ ಅಂತ. ಇಲ್ಲಿ ನೋಡ್ಬೋದು ನೀವು, ಇಷ್ಟು ವರ್ಷದಲ್ಲಿ ಯೂಶ್ವಲಿ ಈ ಥರ ಆಗ್ತಿದ್ದಿಲ್ಲ, ಬಟ್ ಈ ವರ್ಷ ಫೈನಲ್ ಆಗಿ ಎಲ್ಲ ರೌಂಡ್ನ ಕೌನ್ಸಿಲಿಂಗ್ ಕೂಡ ಮುಗಿದ ಮೇಲೆ ವೆಟರ್ನರಿ ಸೀಟ್ಗಳು ಕೆಲವೊಂದು ಉಳಿದುಕೊಂಡಿದೆ ಈ ಹೊತ್ತಿನಲ್ಲಿ. ಸೊ ಅದ್ರ ಬಗ್ಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಕರ್ನಾಟಕ ವೆಟರ್ನರಿ ಆ್ಯನಿಮಲ್ ಆ್ಯಂಡ್ Fisheries Sciences University in the letter dated 29/12/2025 has requested to conduct final round of seat allotment for the remaining veterinary seats in various constituent colleges as the date for admission has been extended by the VCI for the year 2025. VCI ಅವರು 2025 ಅಕಾಡೆಮಿಕ್ ಇಯರ್ಗೆ ವೆಟರ್ನರಿ ಕಾಲೇಜ್ಗಳಲ್ಲಿ ಕೆಲವೊಂದು ಸೀಟ್ ಉಳಿದಂಥ ಕಾರಣ ಅವು ಹಾಗೆ ಉಳಿಬಾರ್ದು, ಅಡ್ಮಿಷನ್ ಆಗಬೇಕಾಗಿರೋ ಕಾರಣದಿಂದ ಫೈನಲ್ ಡೇಟ್ ಏನಿತ್ತು ಆ ಕಾಲೇಜ್ಗೆ ಎಂಟ್ರಿ ಆಗೋದಕ್ಕೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇನ್ನೊಂದು ಫೈನಲ್ ರೌಂಡ್ನ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ಕೆ ಅವರಿಗೆ. ದ ಕಾಲೇಜ್ ವೈಸ್, ಕೋರ್ಸ್ ವೈಸ್ ಆ್ಯಂಡ್ ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ಪ್ರೊವೈಡೆಡ್ ಬೈ ದ ಯೂನಿವರ್ಸಿಟಿ ಹ್ಯಾಸ್ ಬಿನ್ ಪಬ್ಲಿಷ್ಡ್ ಇನ್ ದ ಕೆ ವೆಬ್ಸೈಟ್. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದೀಸ್ ವೆಟರ್ನರಿ ಸೀಟ್ಸ್ ಆ್ಯಂಡ್ ಹ್ಯಾವ್ ನಾಟ್ ಬಿನ್ ಅಲೋಕೇಟೆಡ್ ಎನಿ ಮೆಡಿಕಲ್ ವೆಟರ್ನರಿ ಸೀಟ್ಸ್ ಇನ್ ಎನಿ ರೌಂಡ್ ಮೇ ಸಬ್ಮಿಟ್. ಅಂದರೆ ಇದಕ್ಕೆ ಎಲಿಜಿಬಿಲಿಟಿ ಏನಿದೆ ಅಂದರೆ ಯಾರಿಗೆ ಯಾವುದೇ ಮೆಡಿಕಲ್, ಓನ್ಲಿ ಮೆಡಿಕಲ್ ಅಂತ ಹೇಳಿದ್ದಾರೆ ಇಲ್ಲಿ, ಯಾವುದೇ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಮತ್ತು ಯಾವುದೇ ರೌಂಡ್ನಲ್ಲಿ ವೆಟರ್ನರಿ ಸೀಟ್ ಸಿಕ್ಕಿಲ್ಲ ಅಂಥ ಸ್ಟೂಡೆಂಟ್ಸು ಈ ಸೀಟ್ಸಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಅವ್ರು ಏನು ಮಾಡಬೇಕಂದ್ರೆ ಸಬ್ಮಿಟ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್, ವೆರಿಫಿಕೇಷನ್ ಸ್ಲಿಪ್ ಇಶ್ಯೂಡ್ ಬೈ ದ ಅಥಾರಿಟಿ ಆ್ಯಂಡ್ ಫೀ ಇನ್ ದ ಫಾರ್ಮ್ ಆಫ್ DD ಇನ್ ಪರ್ಸನ್ ಆ್ಯಟ್ KA ಮಲ್ಲೇಶ್ವರಂ. ಯಾವತ್ತು 6ನೇ ತಾರೀಕು January 2026 ಬೆಳಗ್ಗೆ 10ರಿಂದ 11 ಗಂಟೆಗೆ ತಮ್ಮ ಎಲ್ಲ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತು ವೆರಿಫಿಕೇಷನ್ ಸ್ಲಿಪ್ ಮತ್ತು ಫೀ ಇನ್ ದ ಫಾರ್ಮ್ ಆಫ್ DD ಇದನ್ನು ಇವು ಮೂರನ್ನು ತೊಗೊಂಡೋಗಿ KA ಆಫೀಸ್ ಮಲ್ಲೇಶ್ವರಂನಲ್ಲಿ ಹೋಗಿ ಆ್ಯಂಡ್ ಸಚ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ಟು ಎಂಟರ್ ಆಪ್ಷನ್ಸ್ ಓನ್ಲಿ ಫಾರ್ ದ ಅವೈಲೇಬಲ್ ವೆಟರ್ನರಿ ಸೀಟ್ಸ್. 10ರಿಂದ 11 ಏನು ಸಬ್ಮಿಟ್ ಮಾಡ್ತಾರಲ್ಲ ಅವತ್ತೇ ದಿವಸ 12 ಮತ್ತು 1 ಗಂಟೆಯಿಂದ ಒಳಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಎಷ್ಟು ಅವೈಲೇಬಲ್ ಇದ್ದಾವಲ್ಲ 24 ಸೀಟ್ಸು ಅಷ್ಟಕ್ಕೆ ಮಾತ್ರ ಅವೈಲೇಬಲಿಗೆ ಆಪ್ಷನ್ ಕೊಡ್ತಾರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಆಫ್ಟರ್ ವಿಚ್ ದ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ವಿಲ್ ಬಿ ಡಿಕ್ಲೇರ್ಡ್ ಆನ್ ದ ಸೇಮ್ ಡೇಟ್ ಅಟ್ 2 PM ಆನ್ ದ ಬೇಸಿಸ್ ಆಫ್ ಮೆರಿಟ್. 24 ಕಡಿಮೆ ಸೀಟ್ ಇರೋದ ಕಾರಣದಿಂದ ಅವತ್ತೇ ಆಪ್ಷನ್ ಎಂಟ್ರಿ ಮಾಡಿ ಅವತ್ತೇ ಒಂದು ರಿಸಲ್ಟ್ನ ಕೊಡಲಾಗುತ್ತದೆ. ಕ್ಯಾಂಡಿಡೇಟ್ಸ್ ಹೂ ಆರ್ ಅಲಾಟೆಡ್ ಸೀಟ್ಸ್ ಮಸ್ಟ್ ಟೇಕ್ ಅಡ್ಮಿಷನ್ ಇನ್ ದ ಕಾಲೇಜ್ ಬೈ 7/1/2026 ಅಂತ ಹೇಳಿದ್ದಾರೆ. ಸೊ ಎಲಿಜಿಬಿಲಿಟಿ ಏನಂದರೆ ಇದರಲ್ಲಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಟೇಕನ್ ಅಡ್ಮಿಷನ್ ಇನ್ ಮೆಡಿಕಲ್ ಆರ್ ಡೆಂಟಲ್ ಆರ್ ಆಯುಷ್ ಕಾಲೇಜಸ್ ಥ್ರೂ KE ಆ್ಯಂಡ್ ದೋಸ್ ಹೂ ಹ್ಯಾವ್ ಬೀನ್ ಅಲಾಟೆಡ್ ಮೆಡಿಕಲ್ ಆರ್ ವೆಟರ್ನರಿ ಸೀಟ್ಸ್ ಇನ್ ಎನಿ ರೌಂಡ್ ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ರೌಂಡ್ ಅಂತ ಹೇಳಿದ್ದಾರೆ. ಮೆಡಿಕಲ್ ನೀವು MBBS ಸೀಟ್ ಸಿಕ್ಕಿರ್ಬೋದು, PDS ಸೀಟ್ ಸಿಕ್ಕಿರ್ಬೋದು ಮತ್ತು ಆಯುಷ್ ಕೋರ್ಸ್ ಸಿಕ್ಕಿರ್ಬೋದು, ಆಯುರ್ವೇದ, ಯುನಾನಿ ಮತ್ತು ಹೋಮಿಯೋಪತಿ ಯಾವುದೇ ಕೋರ್ಸು ಸೀಟ್ ಸಿಕ್ಕಿರ್ಬೋದು ಮತ್ತು ವೆಟರ್ನರಿ ಸೀಟ್ ಸಿಕ್ಕಿದರೆ ನಿಮಗೆ ಇದರಲ್ಲಿ ಎಲಿಜಿಬಿಲಿಟಿ ಇರೋದಿಲ್ಲ. ಯಾವುದೇ ರೌಂಡ್ನಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಮಾಪಪ್ ರೌಂಡ್ ಮತ್ತು ಶ್ರೀ ವೇಕೆನ್ಸಿ ರೌಂಡ್ ಎಲ್ಲೇ ಸಿಕ್ಕಿದ್ರು ಈ ರೌಂಡಿಗೆ ನೀವು ಇಷ್ಟ ಇದ್ದರೂ ಕೂಡ ಈ ವೆಟರ್ನರಿ ಸೀಟ್ಗಳಿಗೆ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಆಗೋದಿಲ್ಲ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬಿನ್ ಅಲಾಟೆಡ್ ಫಾರ್ BSc ಅಗ್ರಿಕಲ್ಚರಲ್ ಸೈನ್ಸ್, ಸೆರಿಕಲ್ಚರ್ ಎಕ್ಸೆಟ್ರಾ, ಫಾರ್ಮ್ ಸೈನ್ಸ್ ಕೋರ್ಸ್ ಆ್ಯಂಡ್ ವೆಟರ್ನರಿ ಕೋರ್ಸ್ ಆ್ಯಂಡ್ ದೆನ್ ಕ್ಯಾನ್ಸಲ್ಡ್ ಆರ್ ನಾಟ್ ಎಲಿಜಿಬಲ್. ಇವ್ಯಾವು BSc ಅಗ್ರಿ ಮತ್ತು ಸೆರಿಕಲ್ಚರ್, ಫಾರ್ಮ್ ಸೈನ್ಸ್ ಕೋರ್ಸ್ ಮತ್ತು ವೆಟರ್ನರಿ ಕೋರ್ಸ್ ಸಿಕ್ಕು ಕ್ಯಾನ್ಸಲ್ ಮಾಡಿದವರು ಕೂಡ ಎಲಿಜಿಬಲ್ ಇಲ್ಲ. ಅದರ್ ಕ್ಯಾಂಡಿಡೇಟ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ವೆಟರ್ನರಿ ಸೀಟ್ಸ್ ಕ್ಯಾನ್ ಪಾರ್ಟಿಸಿಪೇಟ್ ಆಸ್ ಪರ್ ದ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಆಫ್ ದೇರ್ ಪೇರೆಂಟ್ಸ್ ಆಫ್ಟರ್ ಗೆಟಿಂಗ್ ದ NOC ಫ್ರಮ್ ದ ಪ್ರೆಸೆಂಟ್ ಕಾಲೇಜ್. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಆ ಕಾಲೇಜಿಂದ ಸಿಕ್ಕ ಮೇಲೆ ಪೇರೆಂಟ್ಸ್ನ ಗೈಡೆನ್ಸಲ್ಲಿ ಯಾರು ಇವಿಷ್ಟು ಈ 5 ಕ್ಯಾಟಗರಿನ ಹೇಳಿದಲ್ಲ ಇದು ಬಿಟ್ಟು ಯಾರು ಸ್ಟೂಡೆಂಟ್ಸ್ ಇದ್ದಾರೆ ಅವ್ರು ಇಂಟ್ರೆಸ್ಟೆಡ್ ಇದ್ದರೆ ವೆಟರ್ನರಿ ಈಗ ಯಾವುದು ಸೀಟ್ಸ್ ಉಳಿದಾವಲ್ಲ 24ಕ್ಕೆ ಅವಕ್ಕೆ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಿಕಾಸ್ ಆಫ್ಟರ್ ದ ಸೀಟ್ ಈಸ್ ಅಲಾಟೆಡ್ ಇನ್ ದಿಸ್ ರೌಂಡ್ ದ ಸೀಟ್ ಅಬ್ಟೈನ್ಡ್ ಅರ್ಲಿಯರ್ ವಿಲ್ ಬಿ ಕ್ಯಾನ್ಸಲ್ಡ್. ಇದು ಇಂಪಾರ್ಟೆಂಟು. ಆ್ಯಂಡ್ ದೇ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ದ ಓಲ್ಡ್ ಸೀಟ್ ಬ್ಯಾಕ್ ಫಾರ್ ಎನಿ ರೀಸನ್. ಇಟ್ ಈಸ್ ಮ್ಯಾಂಡೇಟರಿ ಟು ಗೆಟ್ ಅಡ್ಮಿಷನ್ ಇನ್ ದ ಕಾಲೇಜ್ ಫಾರ್ ದ ಸೀಟ್ ಅಲಾಟೆಡ್ ಇನ್ ದಿಸ್ ರೌಂಡ್. ಈಗ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ರೌಂಡಲ್ಲಿ ಸೀಟ್ ಸಿಕ್ಕ ಮೇಲೆ ಲಾಸ್ಟ್ ನಿಮ್ಮ ಹತ್ರ ಏನು ಆಲ್ರೆಡಿ ಸಿಕ್ಕಿತ್ತಲ್ಲ ಈ ಕಾಲೇಜಲ್ಲಿ ನಡೀತಿದ್ದಲ್ಲ ಆ ಸೀಟು ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ, ಮತ್ತು ನಮ್ಗೆ ಅದು ಬೇಕಂದರೆ ಕೊಡೋದಿಲ್ಲ. ಸೊ ಯೋಚನೆ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಅಂತ ಈ ನೋಟಿಸಲ್ಲಿ ಹೇಳಿದ್ದಾರೆ. ಸಿನ್ಸ್ KE ಹ್ಯಾಸ್ ಆಲ್ರೆಡಿ ಟ್ರಾನ್ಸ್ಫರ್ ದ ಫೀಸ್ ಟು ದ ರೆಸ್ಪೆಕ್ಟಿವ್ ಕಾಲೇಜಸ್, ದ ಫೀ ಪೇಡ್ ಫಾರ್ ದ ಸೀಟ್ ಅಲಾಟೆಡ್ ವಿಲ್ ನಾಟ್ ಬಿ ಅಡ್ಜಸ್ಟೆಡ್ ಅಂತ ಹೇಳಿದ್ದಾರೆ. ಸೊ ಯಾವ ಸೀಟ್ ಉಳಿದಿದ್ದಾವೆ ಅಂತ ನೋಡ್ತಾ ಹೋಗೋದಾದರೆ ನೋಡ್ಬೋದು. ಟೋಟಲ್ ಆಗಿ 24 ವೇಕೆಂಟ್ ಸೀಟ್ಸ್ಗಳು ಉಳಿದಿದೆ ನೋಡ್ಬೋದು. ವೆಟರ್ನರಿ ಕಾಲೇಜ್ ಹೆಬ್ಬಾಳ್ ಬೆಂಗಳೂರು ಮತ್ತು ವೆಟರ್ನರಿ ಕಾಲೇಜ್ ಬೀದರ್, ವೆಟರ್ನರಿ ಕಾಲೇಜ್ ಶಿವಮೊಗ್ಗ, ವೆಟರ್ನರಿ ಕಾಲೇಜ್ ಹಾಸನ್ ಹಾಗೂ ವೆಟರ್ನರಿ ಕಾಲೇಜ್ ಗದಗ್ ಮತ್ತು ಶ್ರೀ ಭಾವುರಾವ್ ದೇಶಪಾಂಡೆ ವೆಟರ್ನರಿ ಕಾಲೇಜ್ ಅಥಣಿ ಬೆಳಗಾವಿಯಲ್ಲಿ ಕೂಡ 2 ಸೀಟ್ ಉಳಿದಿರೋದ್ರಿಂದ
ಟೋಟಲ್ 24 ಸೀಟ್ಸ್ ಉಳಿದಿದ್ದಾವೆ. ಸೊ ಈ ಎಲ್ಲ ಇನ್ಸ್ಟ್ರಕ್ಷನ್ಸನ್ನು ಓದಿ ನಿಮಗೆ ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ವೆಟರ್ನರಿ ಸೀಟ್ಸ್ಗೆ ಅಪ್ಲಿಕೇಶನ್ ಆಪ್ಷನ್ ಎಂಟ್ರಿನ ಮಾಡಿ ಅಂತ ಈ ವಿಡಿಯೋ ತುಂಬ ಮೂಲಕ ನಾನು ನಿಮಗೆ ತಿಳಿಸಲು ಇಷ್ಟಪಡ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ತಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.